ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನೋಡದಲ್ಲಿ 2025-26ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಹಣ OBC ಕೆಟಗರಿ ವಿದ್ಯಾರ್ಥಿಗಳು ಸ್ಯಾಂಕ್ಷನ್ ಆಗಿ ಅಮೌಂಟ್ ಅವರ ಅಕೌಂಟ್ಗೆ ಜಮಾ ಆಗಿಲ್ಲ. ಏನು ಕಾರಣ, ಯಾಕೆ ಅಂತಲೂ ಕೂಡ ಈ ವಿಡಿಯೋ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಮೊದಲು ಏನಪ್ಪ ಅಂದರೆ ಹಣ ಬರೋದೇ ರೇರು, ಮತ್ತು ಹಂತದಲ್ಲಿ ಹಣ ಬಂದಂಥ ಹಣ ಅವ್ರ ಅಕೌಂಟಿಗೆ ಜಮಾ ಆಗ್ತಾಯಿಲ್ಲ. ಕಾರಣ ಏನು ಮತ್ತು ಅದ್ರ ಜೊತೆಗೆ ಕೆಲವೊಂದು ವಿದ್ಯಾರ್ಥಿಗಳು ಎರರ್ ಕೂಡ ಬರ್ತಾಯಿದೆ. ಏನು ಎರರ್ ಬರ್ತಾಯಿದೆ ಮತ್ತು ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಒಬ್ಬ ವಿದ್ಯಾರ್ಥಿಗೆ 20,000 ರೂಪಾಯಿನ ಕೂಡ ಅವರಿಗೆ ಸ್ಯಾಂಕ್ಷನ್ ಆಗಿತ್ತು, ಮತ್ತು ಅದ್ರ ಜೊತೆಗೆ ಅವ್ರ ಅಕೌಂಟಿಗೆ ಹಣ ಕ್ರಿಯೇಟ್ ಆಗಿಲ್ಲ. ಬಟ್ ಈ ಒಂದು DDoS ಅಂತ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ವಿದ್ಯಾರ್ಥಿದು 18,000 ರೂಪಾಯಿ ಟ್ಯೂಷನ್ ಫೀಸ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿತ್ತು. ಬಟ್ ಏನಂದರೆ ಕೆಲವೊಂದು ಎರರಿಂದಾಗಿ ಅದು ಜಮಾ ಆಗಿಲ್ಲ. ಏನಕ್ಕೆ ಅಂತ ತಿಳಿಸ್ಕೊಡ್ತದೆ. ಈ ಥರ ಎರರ್ ಬರ್ತಾಯಿದ್ರೆ ನೀವು ಕೂಡ ಈ ಥರ ಮಾಡಿ ನಿಮಗೆ ಅಮೌಂಟ್ ಖಂಡಿತ ಕೂಡ ಜಮಾ ಆಗ್ತಾ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ 2025-26ನೇ ಸಾಲಿನಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ OBC ಕೆಟಗರಿ ವಿದ್ಯಾರ್ಥಿಗೆ ಇದು ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ ನಾನು ಹೇಳ್ತಾ ಇರೋದು. ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ಇಲ್ಲಿ ಅವ್ರ ಅಕೌಂಟಿಗೆ ಜಮಾ ಮಾಡಿರ್ತಕ್ಕಂಥ ಹಣ ಅವ್ರ ಅಕೌಂಟಿಗೆ ಯಾಕೆ ಜಮಾ ಆಗಿಲ್ಲ ಏನು ಅಂತ ಕೂಡ ನೋಡೋದಾದರೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಇಲ್ಲಿ 20,000 ರೂಪಾಯಿನ ಅವ್ರ ಅಕೌಂಟಿಗೆ ಸ್ಯಾಂಕ್ಷನ್ ಕೂಡ ಆಗಿತ್ತು. ಬಟ್ ಆದರೆ ಏನಪ್ಪ ಅಂದರೆ ಆ ಪರ್ಟಿಕ್ಯುಲರ್ ಹಣ ಅವ್ರ ಅಕೌಂಟಿಗೆ ಜಮಾ ಆಗಿಲ್ಲ. ಕಾರಣ ಏನು ಅಂತ ನೋಡ್ತಾ ಹೋದರೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲನೇ ಕಾಣ್ತದೆ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ಪೇಮೆಂಟ್ ಡೀಟೇಲ್ಸ್ ಕೂಡ ಅವ್ರ ಅಕೌಂಟಿಗೆ ಜಮಾ ಆಗಿದೆ. ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಮೇಂಟೆನೆನ್ಸ್ ಅಥವಾ ಫೀಸ್ ಅಂತ ಏನು ಫೇಲ್ಡ್ ಡ್ಯೂ ಟು ಆಧಾರ್ ನಂಬರ್ ನಾಟ್ ಮ್ಯಾಪ್ ಟು ಅಕೌಂಟ್ ನಂಬರ್. ಆಧಾರ್ ನಂಬರು ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ ಎರಡು ಕೂಡ ಮ್ಯಾಪಿಂಗ್ ಆಗಿಲ್ಲ. ಹಾಗಾಗಿ ಅವರಿಗೆ 20,000 ರೂಪಾಯಿನ ಅವರ ಬ್ಯಾಂಕ್ ಅಕೌಂಟಿಗೆ ಒಂದು ಕ್ರೆಡಿಟ್ ಆದರೂ ಕೂಡ ಕ್ರೆಡಿಟ್ ಆಗಿಲ್ಲ. ಬಟ್ ಏನಪ್ಪ ಅಂದರೆ ಫೇಲ್ ಆಗಿದೆ. ಕಾರಣ ಏನಂದರೆ ಬ್ಯಾಂಕ್ ಅಕೌಂಟ್ ನಂಬರು ಮತ್ತು ಅದ್ರ ಜೊತೆಗೆ ಆಧಾರ್ ನಂಬರ್ ಮಿಸ್ ಮ್ಯಾಚ್ ಆಗಿ, ಅಂದರೆ ಮಿಸ್ ಮ್ಯಾಚ್ ಇನ್ ದ ಸೆನ್ಸ್ ಒಟ್ಟು ಮ್ಯಾಪಿಂಗ್ ಆಗದೆ ಇರೋದ್ರಿಂದ ಅವರ ಅಕೌಂಟಿಗೆ ಅಮೌಂಟ್ ಜಮಾ ಆಗಿಲ್ಲ. 2/2/2026ನೇ ತಾರೀಕು ಆಗಿರ್ತಕ್ಕಂಥ ಒಂದು ಇದು ಎರರು. ಹಾಗಾಗಿ ಈ ಥರ ಆಗಿತ್ತಂದರೆ ನಿಮ್ಮ ಕೂಡಲೇ ನೀವು ಹತ್ತಿರದ ಬ್ಯಾಂಕ್ ಅಕೌಂಟಿಗೆ ಹೋಗಿ ಇಮಿಡಿಯೇಟಾಗಿ ನಿಮ್ಮ ಆಧಾರ್ ನಂಬರು ಮತ್ತು ಬ್ಯಾಂಕ್ ಅಕೌಂಟ್ಗೆ ಮ್ಯಾಪಿಂಗ್ ಮಾಡ್ಕೊಳ್ಳಿಕ್ಕೆ ಒಂದು ರಿಕ್ವೆಸ್ಟ್ ಲೆಟರ್ನ ಕೊಟ್ಟರೆ ಸಾಕು, ಇಮಿಡಿಯೇಟ್ ಮಾಡಿಕೊಡ್ತಾರೆ. ಅದಾದಮೇಲೆ ಅದನ್ನು ತೊಗೊಂಡೋಗಿ ನೀವು ಡಿಸ್ಟಿಕ್ ಆಫೀಸರ್ಸ್ಗೆ ಭೇಟಿಯಾದರೆ ಸಾಕು, ಅವರು ಆಟೋಮೆಟಿಕ್ಲಿ ನಿಮ್ಮ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಅಮೌಂಟ್ ಅವ್ರ ಹತ್ರ ಇರುತ್ತೆ, ಹೋಲ್ಡ್ನಲ್ಲಿರುತ್ತೆ. ಅದನ್ನು ಅಮೌಂಟ್ ಏನು ಮಾಡ್ತಾರೆ, ನಿಮ್ಮ ಅಕೌಂಟಿಗೆ ರಿಲೀಸ್ ಮಾಡಿ ನಿಮಗೆ ಕ್ರೆಡಿಟ್ ಕೂಡ ಮಾಡಿಕೊಡ್ತಾರೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಇನ್ನೊಂದು ವಿದ್ಯಾರ್ಥಿದು ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇನ್ನೊಂದು ವಿದ್ಯಾರ್ಥಿದು ಏನಾಗಿತ್ತಂದರೆ ಕಾಣಿಸ್ತಾ ಅಂತ ಭಾವಿಸ್ತಾ ಇದ್ದೀನಿ. ಇಲ್ಲೂ ಕೂಡ ಏನಪ್ಪ ಅಂದರೆ 13,000 ರೂಪಾಯಿ ಹಣ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ OBC ಸ್ಟೂಡೆಂಟ್ಸ್ PMSSY ಸ್ಕಾಲರ್ಶಿಪ್ ಅಂತ ಫೇಲ್ ಡ್ಯೂ ಟು ರಿಟರ್ನ್ ಡ್ಯೂ ಟು ಫೈನಾನ್ಷಿಯಲ್ ಇಯರ್ ಎಂಡ್. ಅಂದರೆ ಇವ್ರದ್ದು ಏನಾಗಿದೆ ಅಂದರೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿದೆ. ಹಾಗಾಗಿ ಏನಪ್ಪ ಅಂದರೆ PMSSY ಸ್ಕಾಲರ್ಶಿಪ್ ಹಣ ಅವ್ರ ಅಕೌಂಟಿಗೆ ಜಮಾ ಆಗಿಲ್ಲ. ಎಷ್ಟು ಅಮೌಂಟ್ ಅಂದರೆ 13,000 ರೂಪಾಯಿ ಹಣ. ಇದಕ್ಕೂ ಏನು ರೀಸನ್ ಏನಪ್ಪ ಅಂದರೆ ಅವ್ರ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿರೋದು, ಆಧಾರ್ ನಂಬರ್ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿದೆ ಕಾರಣ 13,000 ರೂಪಾಯಿ ಹಣ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ಸ್ಗಳಿಗೆ PMSSY ಸ್ಕಾಲರ್ಶಿಪ್ ಏನು ಬರ್ತಾಯಿತ್ತು, ಅದು ಆಟೋಮೆಟಿಕ್ಲಿ ಅವರ ಅಕೌಂಟಿಗೆ ಜಮಾ ಆಗಿಲ್ಲ. ಹಾಗಾಗಿ ಫೇಲ್ಡ್ ಆಗಿದೆ. ಹಾಗಾಗಿ ಅದಕ್ಕಂದರೆ ರಿಟರ್ನ್ ಡ್ಯೂ ಟು ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ರಿಟರ್ನ್ ಆಗಿದೆ. ಅವರ ಯಾರಿಗೆ ಅಂದರೆ ಗೌರ್ಮೆಂಟಿಗೆ ರಿಟರ್ನ್ ಆಗಿರುತ್ತೆ. ಹಾಗಾಗಿ ಈ ಥರ ಬಂದಿತ್ತಂದ್ರೆ ಏನು ಮಾಡಬೇಕು ನೋಡಿ ಫ್ರೆಂಡ್ಸ್, PMSSY ಸ್ಕಾಲರ್ಶಿಪ್ ಹಣ ಏನಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಪಬ್ಲಿಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ ಇರುತ್ತೆ. ನೀವು ಅಲ್ಲಿ ಪಬ್ಲಿಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮಿಂದ ಒಂದು ಇಮೇಲ್ನ ಮೇಲ್ ಮಾಡಿದರೆ ಸಾಕು ಅವರಿಗೆ. ನಿಮ್ದು ಏನು ರೀಸನ್ ಅದನ್ನು ಕೂಡ ಕ್ಲಾರಿಫೈ ಮಾಡ್ತಾರೆ, ಅದನ್ನು ಕೂಡ ನೀವು ಮಾಡಿಕೊಡ್ಬೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳದ್ದು ಈ ಥರ ಸ್ಟೇಟಸ್ ಬಂದಿತ್ತು, ಅವ್ರು ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಸರ್ ಏನು ಮಾಡಬೇಕು ಏನಂತ. ಹಾಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನಿಮ್ಗೆ ಬೇರೆ ಏನಾದರೂ ಡೌಟ್ಗಳು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಲಾಸ್ಟ್ ಡೇಟ್ ಯಾರ್ಯಾರಿಗೆ ಎಕ್ಸ್ಟೆಂಡ್ ಆಗಿತ್ತು ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ನಾನು. ಓನ್ಲಿ ಏನಂದರೆ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ, ST ವಿದ್ಯಾರ್ಥಿಗಳಿಗೆ ಮಾತ್ರ ಎಕ್ಸ್ಟೆಂಡ್ ಆಗಿದೆ, ಮತ್ತು ಅದ್ರ ಜೊತೆಗೆ ವೈದ್ಯಕೀಯ ವಿದ್ಯಾರ್ಥಿಗೆ ಮಾತ್ರ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ ಅಂತ ಅಫಿಷಿಯಲ್ ಮತ್ತೊಂದು ಸಾರಿ ತಿಳಿಸ್ಕೊಡ್ತಾ. ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.